ಯೇಸು ಸ್ವಾಮಿಯೇ ಜೀವವೃಕ್ಷ. ಇದೊಂದು ತುಂಬಾನೇ ಆಳವಾದ ಮಾತು ಅಲ್ವಾ? ಹಾಗಾದ್ರೆ ಈ ಮಾತಿನ ಹಿಂದಿನ ಅರ್ಥವಾದ್ರೂ ಏನು? ಮೂಲ ಗ್ರಂಥಗಳು ಈ ಬಗ್ಗೆ ಏನ್ ಹೇಳ್ತವೆ? ಬನ್ನಿ ಇದನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಈ ವಿಷಯ ಶುರುವಾಗೋದೇ ಏಸುವಿನ ಈ ನೇರವಾದ ಗಹನವಾದ ಮಾತಿನಿಂದ. ನಾನೇ ಪುನರುತ್ಥಾನವೂ ಜೀವವೂ ಅಂತ ಅವ್ರೆ ಹೇಳಿದ್ದು ಸುಮ್ಮನೆ ಒಂದು ಹೇಳಿಕೆಯಲ್ಲ. ಇದು ನಾವು ಮಾಡ್ಲಿರುವ ಸಂಪೂರ್ಣ ವಿಶ್ಲೇಷಣೆಗೆ ಅಡಿಪಾಯ ಹಾಕುವ ಒಂದು ದೈವಿಕ ಘೋಷಣೆ. ಸರಿ, ನಮ್ಮ ಈ ಪಯಣದಲ್ಲಿ ನಾವು ಒಟ್ಟು 5 ಪ್ರಮುಖ ಹಂತಗಳನ್ನ ನೋಡೋಣ. ಮೊದಲನೇದಾಗಿ, ಯೇಸುವನ್ನು ಜೀವವೃಕ್ಷ ಅಂತ ಯಾಕೆ ಕರೀತಾರೆ? ಎರಡನೇದಾಗಿ, ಆತನನ್ನ ವಾಕ್ಯ, ಜೀವ ಮತ್ತು ಬೆಳಕು ಅಂತ ಯಾಕೆ ಹೇಳಲಾಗುತ್ತೆ? ಅದಾದ್ಮೇಲೆ ನಿತ್ಯ ಜೀವವನ್ನ ಪಡೆಯೋದು ಹೇಗೆ? ನಾಲ್ಕನೇದಾಗಿ, ತಂದೆ ಮತ್ತು ಮಗನ ನಡುವಿನ ಸಂಬಂಧ ಏನು? ಮತ್ತು ಕೊನೆಯದಾಗಿ, ಈ ಸೃಷ್ಟಿಯಲ್ಲಿರುವ ಜೀವಿಗಳಿಗೆ ಇರುವ ಒಂದೇ ಒಂದು ದಾರಿ ಯಾವುದು? ಇದನ್ನೆಲ್ಲ ಒಂದೊಂದಾಗಿ ನೋಡೋಣ. ಬನ್ನಿ ಮೊದಲ ಭಾಗಕ್ಕೆ ಹೋಗೋಣ. ಜೀವವೃಕ್ಷವಾದ ಯೇಸು. ನಮ್ಮ ಇಡೀ ಚರ್ಚೆ ನಿಂತಿರೋದೇ ಈ ಒಂದು ಮುಖ್ಯವಾದ ಅಂಶದ ಮೇಲೆ. ಹಾಗಾದ್ರೆ ಮೊದಲು ಈ ಪರಿಕಲ್ಪನೆ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಈ ಜೀವವೃಕ್ಷ ಅನ್ನೋ ಮಾತಿನ ಅರ್ಥವಾದ್ರೂ ಏನು? ನೋಡಿ, ಮೂಲಗ್ರಂಥಗಳ ಪ್ರಕಾರ ದೇವರು ಕೇವಲ ಎಲ್ಲವನ್ನೂ ಸೃಷ್ಟಿ ಮಾಡಿದವನಂದ, ಆತನೇ ಎಲ್ಲ ಜೀವಿಗಳನ್ನು ಪೋಷಿಸುವನು ಕೂಡ. ಅಂದ್ರೆ ಎಲ್ಲ ಜೀವದ ಮೂಲ ಆತನೇ. ಅದಕ್ಕಾಗಿಯೇ ಆತನನ್ನೇ ಜೀವವೃಕ್ಷ ಅಂತ ಕರೆಯೋದು. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಅದೇನಂದ್ರೆ, ಮೂಲಗ್ರಂಥಗಳು ಹೇಳುವ ಪ್ರಕಾರ ಈ ಜೀವವೃಕ್ಷ ಬೇರೆ ಯಾರೂ ಅಲ್ಲ, ಅದು ಸ್ವತಃ ಯೇಸು ಕ್ರಿಸ್ತನೇ. ಇದೇ ನೋಡಿ ಇಡೀ ವಿಷಯದ ತಿರುಳು. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ವಾಕ್ಯ, ಜೀವ ಮತ್ತು ಬೆಳಕು. ಯೇಸುನೇ ಜೀವವೃಕ್ಷ ಅನ್ನೋ ಮಾತಿಗೆ ಆಧಾರ ಏನು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಮೂಲಗ್ರಂಥಗಳು ಯೇಸುವಿನ ಸ್ವಭಾವದ ಬಗ್ಗೆ ಏನ್ ಹೇಳುತ್ತೆ ಅಂತ ನಾವು ನೋಡ್ಬೇಕು. ಯೋಹನನ ಸುವಾರ್ತೆ ಶುರುವಾಗೋದೇ ಒಂದು ಅದ್ಭುತವಾದ ಸತ್ಯದೊಂದಿಗೆ. ಇಲ್ಲಿ ವಾಕ್ಯ ಅನ್ನೋದು ಬರೀ ಒಂದು ಶಬ್ದ ಅಷ್ಟೇ ಅಲ್ಲ, ಅದಕ್ಕೆ ಒಂದು ದೈವಿಕ ಗುರುತೂ ಇದೆ, ಸೃಷ್ಟಿಕರ್ತನ ಶಕ್ತಿ ಇದೆ. ಹಾಗಾದ್ರೆ ಈ ವಾಕ್ಯ ಯಾರು? ಆತನ ಪಾತ್ರವೇನು? ಇದು ಇಲ್ಲಿಂದ ಮುಂದೆ ಒಂದೊಂದಾಗಿ ಗೊತ್ತಾಗುತ್ತೆ. ನಾವು ಈಗ ನೋಡಿದ ವಚನವನ್ನ ಚಂದ ಸೋಲ್ವಾಗಿ ತೊಡೆದಿದಾಗ 4 ಮುಖ್ಯವಾದ ವಿಷಯಗಳು ಸ್ಪಷ್ಟವಾಗತ್ತೆ. ಮೊದಲನೇದು, ಆತ ಆದಿಯಿಂದಲೂ ಇದ್ದ. ಎರಡನೇದು, ಆತನೇ ದೇವರು. ಮೂರನೇದು, ಎಲ್ಲವನ್ನೂ ಸೃಷ್ಟಿ ಮಾಡಿದ್ದು ಆತನೇ. ಮತ್ತು ನಾಲ್ಕನೇದು, ಜೀವ ಮತ್ತು ಬೆಳಕಿನ ಮೂಲ ಕೂಡ ಆತನೇ. ಇದು ವಾಕ್ಯ ಅಂದ್ರೆ ಯೇಸುವಿನ ಸ್ವಭಾವನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಲ್ವಾ? ಯೇಸುವೇ ಸೃಷ್ಟಿಕರ್ತ ಅನ್ನೋ ವಿಷಯಕ್ಕೆ ಇಲ್ಲಿದೆ ನೋಡಿ ಮತ್ತೊಂದು ಬಲವಾದ ಸಾಕ್ಷಿ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂದ್ರೆ, ಸೃಷ್ಟಿಯಾಗಿದ್ದು ಕೇವಲ ಆತನ ಮೂಲಕ ಅಷ್ಟೇ ಅಲ್ಲ, ಬದಲಾಗಿ ಆತನಿಗೋಸ್ಕರವೇ ಅಂತ ಒತ್ತಿ ಹೇಳಲಾಗಿದೆ. ಇದು ಆತನ ಅಧಿಕಾರ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸುತ್ತೆ. ಸರಿ, ಈಗ ನಮ್ಮ ಚರ್ಚೆಯ 3ನೆಯ ಭಾಗಕ್ಕೆ ಬರೋಣ. ಇದು ತುಂಬಾನೇ ಪ್ರಾಕ್ಟಿಕಲ್ ಆದ ವಿಷಯ. ಯೇಸು ಜೀವವೃಕ್ಷ ಅಂತ ಈಗ ನಮಗೆ ಗೊತ್ತಾಯ್ತು. ಆದರೆ ಆ ಜೀವನನ್ನ ನಾವು ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ದಾರಿ ಯಾವುದು? ಯೋಹಾನ 3:36 ನಮ್ಮ ಮುಂದೆ 2 ಸ್ಪಷ್ಟವಾದ ದಾರಿಗಳನ್ನ ಇಡುತ್ತೆ. ಒಂದು, ಮಗನನ್ನ ನಂಬಿ ನಿತ್ಯ ಜೀವವನ್ನ ಪಡೆಯೋದು. ಇನ್ನೊಂದು, ಆತನ ಮಾತನ್ನ ಕೇಳದೆ ದೇವರ ಕೋಪಕ್ಕೆ ಗುರಿಯಾಗೋದು. ಅಂದ್ರೆ ಇಲ್ಲಿ ಐಕೆ ಕೇವಲ ನಂಬಿಕೆಯದ್ದಲ್ಲ, ವಿಧೇಯತೆಯದ್ದೂ ಕೂಡ. ಈಗ ಒಂದು ತುಂಬಾನೇ ಶಕ್ತಿಯುತವಾದ ರೂಪಕವನ್ನ ನೋಡೋಣ. ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡೀರಿ ಅಂತ ಯೇಸು ಹೇಳಿದಾಗ ಅದರ ಅರ್ಥವೇನು? ಇದರರ್ಥ ಆತನ ಜೀವನದಲ್ಲಿ ನಾವು ಸಂಪೂರ್ಣವಾಗಿ ಒಂದಾಗೋದು, ಪಾಲ್ಗೊಳ್ಳೋದು ಅಂತ. ಇದು ಬರೀ ನಂಬಿಕೆಗಿಂತಲೂ ಮಿಗಿಲಾದ ಒಂದು ಕ್ರಿಯೆ. ಹಾಗಾದ್ರೆ ಈ ಜೀವವೃಕ್ಷದ ಕಡೆಗೆ ಹೋಗೋ ದಾರಿಯನ್ನ ಸಿಂಪಲ್ ಆಗಿ 3 ಸ್ಟೆಪ್ಸಲ್ಲಿ ಹೇಳ್ಬಹುದು. 1, ಮಗನನ್ನ ನಂಬೋದು. 2, ಆತನ ಮಾತನ್ನ ಕೇಳಿ ಆತನ ಹಿಂದೆ ನಡೆಯೋದು. ಮತ್ತು 3, ಆತನ ಜೀವನದಲ್ಲಿ ಸಂಪೂರ್ಣವಾಗಿ ಒಂದಾಗ್ಬಿಡೋದು. 4ನೇ ಭಾಗದಲ್ಲಿ ತಂದೆ ಮತ್ತು ಮಗನ ಸಂಬಂಧದ ಬಗ್ಗೆ ನೋಡೋಣ. ದೈವಿಕ ಅಧಿಕಾರ ಯಾವ ರೀತಿ ಕೆಲಸ ಮಾಡುತ್ತೆ? ಈ ಪ್ರಶ್ನೆಗೆ ಉತ್ತರ ಅವರ ಸಂಬಂಧದಲ್ಲೇ ಇದೆ. ನೋಡಿ, ನಾನೂ ತಂದೆಯೂ ಒಂದಾಗಿದ್ದೇವೆ ಅನ್ನೋ ಈ ಒಂದು ಮಾತೆ ಈ ಇಡೀ ವಿಷಯದ ಅಡಿಪಾಯ. ತಂದೆ ಮತ್ತು ಮಗನ ನಡುವೆ ಇರೋ ಸಂಪೂರ್ಣವಾದ ಒಗ್ಗಟ್ಟನ್ನ ಇದು ತೋರಿಸುತ್ತೆ. ಇದೇ ಅವರ ಸಂಬಂಧದ ಮೂಲ ಸತ್ಯ. ಈ ದ್ರಾಕ್ಷಾಲತೆಯ ಉದಾಹರಣೆ ಇದೆಯಲ್ಲ, ಇದು ಅವರ ಸಂಬಂಧವನ್ನ ಎಷ್ಟು ಸುಂದರವಾಗಿ ವಿವರಿಸುತ್ತೆ ನೋಡಿ.
ತಂದೆ ಒಳ್ಳೆ ಫಸಲಿಗಾಗಿ ಕಾಯೋ ತೋಟಗಾರನಿದ್ದ ಹಾಗೆ ಮಗ ಆ ಜೀವನನ್ನ ಆ ಫಸಲನ್ನ ಕೊಡೋ ನಿಜವಾದ ದ್ರಾಕ್ಷಾ ಬಳ್ಳಿ ಇದ್ಹಾಗೆ. ಅವರಿಬ್ಬರ ಪಾತ್ರಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಅವ್ರನ್ನ ಬೇರೆ ಮಾಡಕ್ಕಾಗಲ್ಲ, ಅಷ್ಟು ಒಂದಾಗಿದ್ದಾರೆ. ಮೂಲ ಗ್ರಂಥದ ಕಥೆಯನ್ನ ನಾವು ಚಿಕ್ಕದಾಗಿ ಹೇಳೋದಾದ್ರೆ, ದೈವ ಸ್ವರೂಪಿಯಾಗಿದ್ದ ಮಗ ಒಬ್ಬ ಸೃಷ್ಟಿಜೀವಿಯ ಹಾಗೆ ಬಂದು ಸಾಯೋವರೆಗೂ ತಂದೆಯ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾಗಿದ್ದ. ಈ ಪರಿಪೂರ್ಣ ವಿಧೇಯತೆಯಿಂದಲೇ ಆತ ಇಡೀ ಸೃಷ್ಟಿಗೆ ಉತ್ತರಾಧಿಕಾರಿಯಾದ. ಇದು ತುಂಬಾನೇ ಮುಖ್ಯವಾದ ವಿಷಯ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ಸೃಷ್ಟಿಜೀವಿಗೆ ಇರೋ ಒಂದೇ ಒಂದು ದಾರಿ. ಇಷ್ಟೊತ್ತು ನಾವು ನೋಡಿದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರೋಣ. ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡಿದ್ರ ತೀರ್ಮಾನ ಏನು? ಸಿಂಪಲ್. ಇಡೀ ಸೃಷ್ಟಿಯನ್ನ ಉತ್ತರಾಧಿಕಾರವಾಗಿ ಪಡೆದ ಮಗನಿಗೆ ವಿಧೇಯರಾಗಿ ನಡೆಯೋದೇ ಬದುಕೋದಿಕ್ಕಿರೋ ಒಂದೇ ಒಂದು ದಾರಿ. ಮೂಲಗ್ರಂಥ ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಎಂಥ ಸಂಪೂರ್ಣವಾದ ಸಮರ್ಪಣೆ ಮತ್ತು ವಿಧೇಯತೆ ಬೇಕು ಅನ್ನೋದನ್ನ ಈ ಮಾತು ತೋರಿಸುತ್ತೆ. ಅಪ್ಪ ಅಮ್ಮನಿಗಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸುವನ್ನ ಪ್ರೀತಿಸ್ಬೇಕು ಅಂತ ಹೇಳಲಾಗುತ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮುಂದೆ ಬಂದು ನಿಲ್ಲುವ ಕೊನೆಯ ಪ್ರಶ್ನೆ ಇದೆ. ಒಬ್ಬ ಸೃಷ್ಟಿಜೀವಿ ಬದುಕ್ಬೇಕಂದ್ರೆ ನಿಜವಾದ ದಾರಿ ಯಾವುದು? ಒಂದು ಕ್ಷಣ ಇದರ ಬಗ್ಗೆ ಯೋಚಿಸೋಣ. ಮತ್ತು ಕೊನೆಯದಾಗಿ ಮೂಲಗ್ರಂಥ ಕೊಡುವ ಸ್ಪಷ್ಟವಾದ ಉತ್ತರ ಇಲ್ಲಿದೆ. ಸತ್ಯ ಸ್ವರೂಪನಾದ ಆತನ ಮಗ ಯೇಸು ಕ್ರಿಸ್ತನಲ್ಲಿ ನಾವು ಇರೋದೇ ಸತ್ಯ. ಆತನೇ ನಿಜವಾದ ದೇವರು, ಆತನೇ ನಿತ್ಯಜೀವ. ನಮ್ಮ ಇವತ್ತಿನ ಈ ಇಡೀ ವಿಶ್ಲೇಷಣೆಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಸಾರಾಂಶನೇ ಇದು.